ಸುಭದ್ರ ತಂಗಿಯ ಮೇಲೆ ಎಂತ ಅನ್ಯಾಯವನ್ನ ಮಾಡಿದೆಯಲ್ಲ ಅಣ್ಣಯ್ಯ. ನಾನೇನು ಅನ್ಯಾಯವನ್ನ ಮಾಡಿದ್ದೇವೆ ಸೋದರಳಿಯ ನಿಮ್ಮ ಮಮಕಾರವೋ ನಿನಗೆ ಸ್ವಲ್ಪವಾದರೂ ಇಲ್ಲದೋ ಇದೆ ಅಣ್ಣಯ್ಯ. ಅದೇನು ತಂಗಿ? ನನ್ನ ಮಗನ ಸೊಗಸ ನೋಡದೆ ನಮ್ಮ ವೈರಿಗಳ ಕೂಡ ನಮ್ಮ ಮಗನನ್ನು ಕೊಲ್ಲಿಸಿದೆಯ. ನಾನೇ ಒಂದು ತಪ್ಪವನ್ನು ಮಾಡಲೇವೆ ತಂಗಿ. ಇಂಥ ಅನ್ಯಾಯವನ್ನ ಮಾಡಬಾರದಿತ್ತು ಅಣ್ಣ. ಸುಗುಣಗೊಳ್ಳಲಾರಣ್ಣ. ಏನ ಸಾರಥಿ ದೇವ ಇದೇನು ಅಪಚಾತಿ. ಹಾ ಇಲ್ಲಿಗೆ ಬರಬಹುದಾಗಿತ್ತು, ಬಂದಿದ್ದೆ ತಪ್ಪಾಯಿ. ಇದುವರೆಗೆ ಪ್ರೀತಿನ ಕೂಡ ವಾದಿಸಿದ್ದೆ ಶಾಪಾಯಿ. ಅಮ್ಮ ಸೋದರಿಯಾದ ಸುಭದ್ರ ಅಣ್ಣಯ್ಯ ಪ್ರವರ್ತನಾದಿಯಿಂದ ಬದಲಾಗಲು ಬಾಗಿಲಿಗೆ ಬಂಧನವಾಗಿ ಹೋಗಿದ್ದೇನೆ. ಅವರ ಮುಖವನ್ನು ನೋಡಿದ್ದೇನೆ ತಂಗಿ. ಅಣ್ಣಯ್ಯ ನಿನ್ನ ಮೊದಲಾದ ಬಾಳನ್ನು ಕೊಲ್ಲಿಸಿದ್ದೇನೆ. ತಿಳಿದ್ರೆ ಮಾತ್ರ ತಂಗಿ ಕೋಪ. ಅಣ್ಣಯ್ಯ ತಂಗಿ ಹೇಗಿದ್ರೆ ಕೇಳು. ಚೆನ್ನಾಗಿ ಹೇಳು. ಪುತ್ರಿ ಕನಕಂಗಿ ಸುಭದ್ರ ಕುಂಬಾರಿಟ್ಟ ಮಣ್ಣಿನ ಆವಿಗಿಲ್ಲ ಚಿನ್ನದ ತೊಟ್ಟಿಗೆ ಹುಡುಕಿದರೆ ಸಿಕ್ಕಿದೆ. ನಿನ್ನಲ್ಲಿ ಮಾತ್ರ ಒಳ್ಳೆ ಗುಣ ದೊರಕಿದೆ. ನನ್ನ ಮಾತ್ರ ಎಂದಿಗೆ ಕಟ್ಟುಕೊಳ್ಳಲಿಲ್ಲವೇ ತಂಗಿ? ಅಣ್ಣಯ್ಯ ತಂಗಿ ತಂಗಿಯ ಮೇಲೆ ಗಾವ ಅಣ್ಣನಾದರೂ ಇಂಥ ಮೋಸವನ್ನ ಮಾಡುವುದು. ನಾನು ಏನು ಮೋಸ ಮಾಡಲಿಲ್ಲ ತಂಗಿ. ಎಂತ ಅನ್ಯಾಯವನ್ನ ಮಾಡಿದೆಯಲ್ಲೋ ನಗದರವೇ. ಛೇ ಛೇ ತಂಗಿ, ಮಾತು ಅನ್ನಬಾರದು ತಂಗಿ. ಅಮ್ಮ ಸೋದರಿ ಅಣ್ಣಯ್ಯ ನಿನ್ನ ಪತಿಯಾದ ಪಾತ್ರವನ್ನು ನಡೆಸಿಕೊಂಡು ಹೋಗಿದ್ದು ಕಣ್ಣೀರು ನೋಡಿ ಆಡವ ನೋಡಿ ಕಾಲ ಕಲ್ಪಿಸಕ್ಕೆ ಸರಿಯಾಗಿ
ಹೋಯಿತು. ತಂಗಿ ಸುಭದ್ರ, ಅಣ್ಣಯ್ಯ, ಹೋಗುವ ಸಮಯದಲ್ಲಿ ಆಡುವ ಮಾತಿನಲ್ಲಿ ಬೆಳಗುವ ಬತ್ತಿಯಲ್ಲಿ ನಿತ್ಯ ಮಾತಿದೆ. ಆ ಸಮಯದಲ್ಲಿ ನಮ್ಮನ್ನು ದೇವರನ್ನು ಕೊಟ್ಟು ಕಳಿಸಿದ್ದೀರಿ. ಹೀಗೆ ದುರ್ಲಾಭದ ಮಾತನ್ನು ಕಳಿಸಿದರೆ ಬಂದ ನೀನು ತಂಗಿ ಹೋಗ. ಅಣ್ಣ, ನಿನ್ನ ಮಗಳಿಗೆ ತಂದೆಲ್ಲ ವೈಗವ್ಯದ ಲಕ್ಷಣ. ಕೊಟ್ಟೆಯನ್ನು ಕೋಲಾಗಿದ್ದರೆ ಅವರು ಮಾಡುವುದೇನು ತಂಗಿ? ಅಣ್ಣಯ್ಯ, ಅಣ್ಣ, ತಂಗಿ ನನ್ನ ಮಗ ಮಾಡಿಗೆ ಅಷ್ಟು ಭಾರವಾಗಿದೆ. ಬೆಂಬಲವಾಗಿ ಹೋಗುತ್ತಿದ್ದೇನೆ ತಂಗಿ. ಅಣ್ಣ, ಚೆನ್ನಾಗಿ ಹೇಳು ತಂಗಿ. ನೀನು ಮಾತ್ರ ಅಲ್ಲಿಗೆ ಹೋಗಿಲ್ಲವೇ? ಹೌದು ತಂಗಿ, ನಾವು ಚಕ್ರ ಮಾತ್ರ ಹೋಗಿತ್ತೆ. ಚಕ್ರವನ್ನು ನನ್ನದೇ ಇರುವುದು ತಂಗಿ. ಅಣ್ಣಯ್ಯ, ಹೇಳು ತಂಗಿ. ಏನು ಅರಿಯದವರಂತೆ ಮಾತನಾಡಬೇಡ. ಇಂಥ ಮಾತನ್ನು ಹೇಳಿದನು ತಂಗಿ. ತಂಗಿಯ ಮುಖವನ್ನು ನೋಡಬೇಕಾಗಿತ್ತು. ನೋಡಲಿಕ್ಕೆ ನನಗೆ ಮಾತನಾಡುವುದು ತಂಗಿ. ಇದ್ದೊಬ್ಬ ಮಗನನ್ನು ಕಳೆದುಕೊಂಡು ನಾನು ಹೇಗೆ ಕಾಲ ಕಳೆಯಬೇಕು ಅಣ್ಣಯ್ಯ? ನಾನೇ ನಿಯಮವನ್ನು ಕಟ್ಟಿ ಕಳಿಸಲೇ ತಂಗಿ. ಆಗ್ರಜ, ಚೆನ್ನಾಗಿ ಹೇಳು ತಂಗಿ. ನೀನು ನನ್ನ ಮಗನನ್ನು ಏತಕ್ಕೆ ಕಾಪಾಡಲಿಲ್ಲ? ನಾನು ಕಾದುಕೊಂಡಿರಲಿಲ್ಲ ತಂಗಿ. ಒಂದು ನಿಯಮವನ್ನು ಕಟ್ಟು ಕಳಿಸಲೇ ತಂಗಿ. ಮಹಾ ಮೋಸಗಾರನು. ನಾನು ಎಂದಿಗೆ ಮೋಸವನ್ನು ಮಾಡಿಲ್ಲ ತಂಗಿ. ಮನಸ್ಸಿನೊಳ ನಾನೇ ನನ್ನ ಮಗನಿಗೆ ಬೆಂಬಲವಾಗಿ ಹೋಗಿದ್ದೇನೆ ತಂಗಿ. ತಿಳಿದು ಇಂಥ ಮಾತನ್ನು ಹೇಳಿದರೆ ನಾನು ನಂಬುವನೆ? ನಾನು ಯಾವತ್ತಿಗೆ ಬೆಂಬಲ ತಂಗಿ. ನೀನು ಹೇಳಿದ ಮಾತು ಮಾಡುವುದನ್ನೆಲ್ಲ ಮಾಡಿ ನಾನೇ ನಾನು ಎಂದಿಗೆ ಮೋಸವನ್ನು ಮಾಡಬಲ್ಲ. ನಾನೇನು ಕಾರ್ಯ ನಮ್ಮ ಎಂದು ಹರಿಯದವನಂತೆ ಮಾತನಾಡಿದರೆ ನಾನು ಒಪ್ಪುವನೆ? ಹೌದು ಹೇಳು ತಂಗಿ. ಏನು ಒಪ್ಪುವುದು ಹೇಳುವುದನ್ನು ಹೇಳು ತಂಗಿ. ಅಮ್ಮ ಸೋದರಿ, ಶ್ರೀಹರಿ, ಪೂರ್ವ ಜನ್ಮದ ಮಗನು ಆ ಮೋಸದ ಮಗನೆಂದರೆ ಪಡೆದ ಮಗನಾದರೇನು, ಪಡೆದ ಮಗನಾದರೆ ತಾನು ಪಡೆದು ತಾನು ಅವನ ಮೋಸಬೇಕು. ಒಳನ್ನು ನೋಡುವ ತಂಗಿ ಹೋಗೋಣ. ಅಹೋ ಅಪ್ಪಯ್ಯ, ಎಮ್ಮಬ್ಬರ ಸಾವಿಗೆ ನಿಯಮವನ್ನು ಕೊಡು ಅಪ್ಪಯ್ಯ. ಅಪ್ಪಯ್ಯ, ಮಕ್ಕಳೇ, ಕಾಂತನಾದ ಅಭಿಮನ್ಯನ ಕಳೆದುಕೊಂಡು ಹೇಗಿರಬೇಕು ಅಪ್ಪಯ್ಯ? ನಾವು ಸ್ವಲ್ಪ ಶಾಂತವಾಗಿರೋದಮ್ಮ. ಸಾವಿಗೆ ನಿಯಮವನ್ನು ಕೊಡಲಾರೆಯ? ಈ ಮಾತನ್ನು ಆಡಬಾರದು ಮಕ್ಕಳೇ. ತಂದೆ, ಮಕ್ಕಳೇ ಕೇಳು. ಚೆನ್ನಾಗಿ ಹೇಳು. ಕ್ಷಿತಿ ಜಲಪಾಲ
ಮಕ್ಕಳೇ, ಕಾಂತನನ್ನು ಕಳೆದುಕೊಂಡು ಒಂದು ಕ್ಷಣವೂ ಈ ಭೂಮಂಡಲದೊಳಗೆ ಜೀವಿಸಲು ಸಾಧ್ಯವಿಲ್ಲ. ಹಾ. ಸುಮ್ಮನೆ ನಮ್ಮ ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀರಮಣ ಇರಲಾರು ನಾವು ಒಂದು ಕ್ಷಣ. ಕರ್ಣ ಸಹಿತ ರೆಡಿಯಾಗಿರ್ಬೇಕು. ಕರ್ಣ ಅಹೋ ಶ್ರೀ ಅಮ್ಮ ಬಾಲಕಿಯರೇ, ಅಪ್ಪಯ್ಯ ನಿಮಗೆ ಮುಚ್ಚಿ ಹಿಡಿಯಿತೆ. ಅಪ್ಪಯ್ಯ, ಕಾಂತನಾದ ಅಭಿಮನ್ಯವನ್ನು ಕಳೆದುಕೊಂಡು ಭೂಮಿ ಮೇಲೆ ದಂಡೆ ಮುಖವನ್ನು ಹೊತ್ತುಕೊಂಡು ನಾವಿಬ್ಬರು ಬದುಕಲಾರೆವು. ಹಾ. ಎಲ್ಲಾದರೂ ಕೆರೆಯ ಬಾವಿನ ನೋಡಿಕೊಂಡು ತ್ಯಾಗವನ್ನು ಮಾಡಿಕೊಳ್ಳಲು ಸಾವಿಗೆ ನೇಮವನ್ನು ಕೊಡು ಜನಕ ಜಗದವಿಖ್ಯಾತಿ ಕಾಂತಿ ಕನಕ. ಅಮ್ಮ ಬಾಲಕಿಯರೇ, ಅಪ್ಪಯ್ಯ ನಿಮಗೆ ಮುಚ್ಚಿ ಹಿಡಿಯಿತೆ. ಕೆರೆ ಬಾಯಿಗಳನ್ನು ಬಿದ್ದು ವೃತ್ತಿ ಹೊಂದುವರೆಂದು ಹೇಳಿದಿರಲ್ಲ, ನಿಮಗೆ ಇಲ್ಲಿ ಇರುವುದಕ್ಕೆ ಇಷ್ಟವಾದ ಇಲ್ಲವಾದರೆ ಶ್ರೇಷ್ಠವಾಗಿ ನಿಮ್ಮ ತೋರಿಕೆಗೆ ಹೋಗುವ ಬಿಡಿಯಮ್ಮ ಮಕ್ಕಳಿಗೆ. ಜನಕ ಮಗಳೇ, ಚೆನ್ನಾಗಿ ಕಾಂತನಿಗೆ ನಾವಿಬ್ಬರು ಸೆರೆಗೊಡ್ಡಿ ಎಷ್ಟು ವಿಧದಿಂದ ಬೇಡಿಕೊಂಡರೂ ಹೀಗೆ ಎಡವಾಗಿ ಹೋದನು. ರಂಡೆತನವನ್ನು ಇಟ್ಟುಕೊಂಡು ಈ ಭೂಮಂಡಲದೊಳು ಬದುಕಿರಲು ಸಾಧ್ಯವಿಲ್ಲ. ಸುಮ್ಮನೆ ನಮ್ಮಿಬ್ಬರ ಸಾವಿಗೆ ನೇಮವನ್ನು ಕೊಡು ಜನಕ ಜಗದ್ವಿಖ್ಯಾತಿ ಕಾಂತಿ ಕನಕ. ಅಪ್ಪಯ್ಯ ಮಗಳೇ, ಅಪ್ಪಯ್ಯ, ಯಾವ ಸಂತೋಷವಿದೆ ಎಂದು ನಾವು ಬಾಳಿ ಬದುಕಬೇಕು. ಬಾಳಿ ಬದುಕುವ ವಯಸ್ಸಿನಲ್ಲೇ ಗಂಡನನ್ನು ಕಳೆದುಕೊಂಡು ರಂಡಿತನವನ್ನು ಹೊತ್ತುಕೊಂಡಿರುವರು. ಅಹೋ ಶ್ರೀಹರಿ ಮಗಳೇ ಉತ್ತರಿ, ಈ ರಂಡೆ ಮುಖವನ್ನು ಹೊತ್ತುಕೊಂಡು ಈ ವಯಸ್ಸಿನಲ್ಲಿ ಜೀವನ ಸಾಗಿಸೋಕ್ಕಿಂತ ಸಾಯುವುದೇ ಲೇಸು. ಅದಕ್ಕಾಗಿ ನಮ್ಮಿಬ್ಬರ ಸಾವಿಗೆ ನೇಮವನ್ನು ಕೊಡು ಶ್ರೀಹರಿ ಭಕ್ತೋದ್ಧಾರಿ. ಅಹೋ ಪತಿವ್ರತ ಸುರಮಣಿಯಾದ ಉತ್ತರಿ, ಅಪ್ಪಯ್ಯ ಪತಿ ಸಾಗಮನವಾಗಿ ಹೋಗುವನು ನಿನಗೆ ಅಸುರನ ಹೋಗಬೇಕೆಂದು ಶಿಶುಮಕ್ಕಳಿಗೆ ಗುರಿಯಾಗಬೇಕೆಂದು ಈ ದೋಷವು ಜನ್ಮದವರೆಗೂ ಬಿಡುವುದಿಲ್ಲ. ಅಮ್ಮ ಉತ್ತರಿ, ಅಪ್ಪಯ್ಯ ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಹೆಸರಿನ ಅಸೋಬಲ ಶಾಲೆಯಾದ ಪರಕ್ರಮಿ ಎಂಬುದು ಭವಿಷ್ಯವು ವಸತಿಯೊಳಗ ಹೆಸರೇನೆಂದರೆ ಧರ್ಮ ಕೀರ್ತಿ ಎಂದು ದಶದಿಕ್ಕಿಗೆ ವ್ಯಾಪಿಸಿದೆ. ಜಗತ್ ಪ್ರಖ್ಯಾತಿ ಎಂಬ ಮಗನ ಹುಟ್ಟಿದರು ತಂಗಿ ಈಗಿನ ಪ್ರತಿನಿಧಿಗಳು ಬಿರುದು ಕೊಟ್ಟಿರುವನು ಕಮಲನೇತ್ರಿ ಬಿಡುವಿನ ಕೋಲವಗಾತ್ರಿ. ಅಪ್ಪಯ್ಯ ಉತ್ತರಿ, ಅಜ್ಞಾನ ದರದಿಂದ ನಾನು ಶಿಶು ಹತ್ಯೆಗೆ ಗುರಿಯಾಗುತ್ತಿದ್ದೆ. ತಂದೆಯಾದ ಶ್ರೀಹರಿ ಉತ್ತರಿ, ನೀನು ಹೇಳಿದ ಮಾತಿನಿಂದ ನನಗೆ ಜ್ಞಾನೋದಯವಾಯಿತು. ಕಾಂತನನ್ನು ಕಳೆದುಕೊಂಡ ನಾನು ನನ್ನ ಶಿಶುವನ್ನು ಕಳೆದುಕೊಡುವುದಿಲ್ಲ. ನಿಮ್ಮ ಮಾತಿನಂತೆ ನಡೆದುಕೊಳ್ಳುವೆನು ಜನಕ ಜಗದಕ್ಕೆ ಕಾಂತಿಕರ. ಕುರುಕುರುಳಂತೆ ಒಪ್ಪುವ ಗಂಡಗಳಿಯಾದ ಪಾಠ ತ್ರಿಲೋಕದಲ್ಲಿ ನಿನಗ್ಯಾರು ಸಮರ್ಥ. ಕೌರವರಿಗೆ ಬಂಧುವಾದ ಸಿಂಧು ಗೋಪಾಲ ಸೈನ್ಯವನ್ನು ಶಿರವಂಕಾರಿಗಳ ಬಗ್ಗೆ ನಾಲಿಗೆ ಅರವಿಂದಗೂ ಪುರಂದರಾದಿಗಳಿಗೂ ಅವನ ಕಂದರವನ್ನು
ಯಾರಿಂದಲೂ ಸಾಧ್ಯವಿಲ್ಲ. ಕಲಿ ಪಾಕರೆ ನೀವು ನೋಡುವ ಚಟ ಮಾಡಲೇ ಜಯದ್ರಥ ನಾಳೆಯು ಪ್ರತಿಭಟನ ಮರಣ ಕೋರಿಕೆಯನ್ನು ಕಂಪಿಸುವುದಕ್ಕೆ ಪಂಚಜನ್ಯ ನಡೆಯುವ ಫಲಗುಣ ಸರಳ ಲಕ್ಷಣ. ಅರ್ಜುನ ಕರ್ಣ ಬಾಬು ಬಾಬುರ ನಾನು ಚಕ್ರನಾದರೆ ಎನ್ನ ಕೃತಿಮಾ ವೈರ್ಯಾದ ಕೃತಿಮ ಸಂಜಮನ ಸಿರ ನಾಳೆ ಮುಳುಗುದರೊಳಗಾಗಿ ಜಗತ್ತಿನ ಒಳಗೆ ನೆಗೆದು ಬೀಳುವಂತೆ ಎನ್ನ ಶಸ್ತ್ರ ವಿಭೋಗದಿಂದ ಕತ್ತರಿಸಿ ಬಿಡಿದೆನು. ನಾನಾದ ಭಾಷೆಯನ್ನು ಮೂರ್ತನಾದ ಕೌರವರ ಎದುರುವಂತೆ ನಿಜ ಜೈವ ದತ್ತವನ್ನು ಧರಿಸುವ ನಾರಾಯಣ ನಾನು ಸಮರದಲ್ಲಿ ನೋಡಲ್ಲ ನಿಜವಲ್ಲ ಬಂದಾಣ. ಎಲ್ಲ ಜಗತ್ತಂದರೆ ಇದೇನು ಅದ್ಭುತ ಇದೇನು ಕಾಣಬೇಕಂದ್ರೆ ಬೋಮನ ಬ್ರಹ್ಮಾಂಡ ವ್ಯಾಪಿತ ಮಂದ ಗಗನಪಥದ ಬಲಿಯಾದ ಚಿಕ್ಕದಂಗನಕ್ಕೆ ಉಡುಗೋ ಮೈದರೆ ಕಪ್ಪಿಸಿತು. ಇಲ್ಲಿ ಏನು ಪ್ರಳಯ ಕಾಲದ ಕಾಲ ಭೈರವನ ಸಿಂಹದಲ್ಲಿ ಅಶ್ವಜಗತ್ತಗಳ ದುರ್ಯೋಧನ ಬಲವೆಲ್ಲ ಬೆದರಿ ಗೆರಿದಡ ದೇಶಗಳೆಲ್ಲ ಚೆಲ್ಲವು. ಇದು ಏನು ಕೌತುಕವೋ ಸಿಂಧು ದೇಶಾಧ್ಯಕ್ಷರಾದ ಸೈನ್ಯವ ಇದೇನು ಕರ್ಣ ಕಾರ್ಯಕ್ರಮದ ಭಾವಸಂಭವ ಏನು ಹೇಳಿ ಎನ್ನ ಪ್ರಾಚೀನ ವಚನ. ಪುರದೀಜನ ತನ್ನ ತಲೆ ಓಸರ ಎನ್ನ ತಲೆ ಕೆಡಬೇಕೆಂದು ನಾರಾಯಣನು ಪಂಚಜನ್ಯವನ್ನು ಹಿಡಿದನಂತೆ ನನ್ನ ಪ್ರಾಣಕ್ಕೆ ಬಂದ ತೊಂದರೆಯನ್ನು ಮರೆತು ಬಿಟ್ಟಿದೆ. ಅಹೋ ಕರ್ಣ ನೇತ್ರದರೆ ಅಹೋ ಸಿಂಧು ದೇಶಾಧ್ಯಕ್ಷರಾದ ಸೈನ್ಯವ ಅಹೋ ಕರ್ಣ ಗುರುಸೂನು ಪೂರಿತ್ರವ ಜಯ ಕೃಪಾದಿಗಳನ್ನು ಕೂಡಿಕೊಂಡು ಮುಂದಿನ ಯೋಜನೆ ಮಾಡುವುದಕ್ಕೆ ಗೌರವೇಂದ್ರನಲ್ಲಿ ಹೋಗಲು ನಡಿ ಜಗತ್ತಿದರೆ ಹತೈರ್ಯವನ್ನು ಪಡೆದಿರುವ ಧೈರ್ಯವಂತರಾಗಿರು. ಅಹೋ ನಿಮ್ಮೆಷ್ಟೇ ಭಾವಸಂಭವ ಎಲ್ಲ ಸಾರಥಿ ಈ ಋಷಿ ಕಾಲದ ವಶಪೂಜಕರಾದ ಕುರುಬ ಪನ್ನ ಸೈನ್ಯವಾದಿಗಳು ಎಂದರೆ ಬರವರಾತಕ್ಕೋ ಸಾರಥಿ ಬಹು ಬೇಜಾರಿದ್ದ ಬರವರಾತಕ್ಕೋ ಸಾರಥಿ ಬುದ್ಧಿ ಪ್ರಚಂಡ ಭಾರತದ ತಪ್ಪ ಕುರುಮಂಡಲೇಶ್ವರ ಎಂದೇ ಅವರ ಅಭಿಮಾನವನ್ನು ಬಂಧನಕ್ಕೆ ಇಂದ್ರನಾಥರಾದ ಭಾರತ ನಾರಾಯಣ ಬುದ್ಧರು ಸೈತವರದಿರ ಅನಗದವರೆಂದು ಶಪಥವನ್ನು ಮಾಡುವಂತೆ ಆದ ಕಾರಣ ಸೈನ್ಯವನ್ನು ಮಾಡುವಂತೆ ವಸುದೀಶನ ಕೌರವೇಶ್ವರನೇ ಅವು ಸಂಧವ ಪಾರ್ಥನ ಕೂಸನ್ನು ಮೋಸ ಮಾಡಲಿಕ್ಕೆ ನನ್ನ ಪ್ರಾಣಕ್ಕೆ ಬಂದ ತೊಂದರೆಯನ್ನು ಮರೆತು ಬಿಟ್ಟಿದೆ. ಪಾರ್ಥನ ಹಾಕಿದ ಪ್ರತಿಜ್ಞೆ ಎಂದಿಗೆ ಸುಳ್ಳಾಗದು. ಅರಿವಿನ ವಿಚಾರಿಸಿದವರು ಅಸದುಳುವ ಎನ್ನ ಪ್ರಾಣಕ್ಕೆ ಉಳಿಸಿ ಉಪಯೋಗ ಮಾಡಿ ಕೌರವೇಶ್ವರನ ಏನು ಮಾಡೋದಕ್ಕೆ ವೇಚನ ಫಲ ಸಿಂಧು ದೇಶಾಧ್ಯಕ್ಷರ ಎಲ್ಲ ದೇಶ ಹೋದರೂ ಚಿಂತೆಲ್ಲ ನಿನ್ನ ಪ್ರಾಣವನ್ನು ಉಳಿಸುವ ಯೋಚನೆ ಮಾಡುವುದು ಬೇರೆ. ಆದರೂ ಚಿಂತೆ ಇಲ್ಲ ಧೋರಣೆಗೆ ಹೋಗೋಣ ಬಂದರೆ ಆತ ನಲ್ಲಿಗೆ ಹೋದರೆ ತಾವುದೇ ಒಂದು ಯೋಚನೆ
ಭೂಪತಿ ಕುರುಪ ಕರ್ಣ ಸೈನ್ಯವನ್ನು ಕೂಡಿಕೊಂಡು ಬರುವಂತಾಯಿತು. ಹಾ ಕುರುಭೂಪತಿಯನ್ನು ಹತ್ತಿರಕ್ಕೆ ಬರಲು ನೋಡಿದೆಯಾ ಸಾಧಿ? ನೋಡಲು ದೇವ ಏನೋ ಕಾರ್ಯ ದೂರದಿಂದ ಬರುವನೋ ಏನು ತಿಳಿಯದಂತೆ ಆಯಿತು. ಭೂಪತಿ ಸಾರ್ವಭೌಮನಾದ ಕೌರವೇಂದ್ರ ಭೂಪನು ಸಾರ್ವಭೌಮನಾದ ಕೌರಭೂಪನನ್ನು ಕರ್ಪೂರ ಆರತಿಯನ್ನು ತೆಗೆದುಕೊಂಡು ಬರುವಂತರಾದ ಸಾರಥಿ ಇಲ್ಲೇ ಸಿದ್ಧರಾಗಿ ಭೂಪತಿ ಅಹೋ ದ್ರೋಣ ನಿಮ್ಮ ಐಶ್ವರ್ಯವಸ್ತು ಕೇಳಪ್ಪ ಕೌರವೇಂದ್ರ ಬೇಡವೇ? ಪೌರವ್ಯ ಒಡಲಿಗೆ ಬೆಚ್ಚ ಬೇಡದಿಂದ ಪಾಂಡವರೆಂಬ ಕಡೆಗೆ ಬಹಳ ಬಹಳ ಪ್ರಯಾಣದ ದ್ರೋಣ. ಓ ಕೌರವೇಂದ್ರ ನಮ್ಮ ಮೂರ್ತಗಳನ್ನು ಪಾಂಡವರಿಂದ ಶಪಥವನ್ನು ಚಲಾಯಿಸೋಣ. ಎಂದಿನ ಅವನು ತಂದನಾದ ಅಭಿಮಾನಿಗಳನ್ನು ಸಿಂಧು ದೇಶಾಧ್ಯಕ್ಷರೇ ಕೊಂದನೆಂಬ ವರ್ತಮಾನವನ್ನು ಕೇಳಿ ಮಂದಮತಿಯುತನಾದ ಇಂದ್ರ ಸಂಜಾತನು ಸೈನ್ಯದ ಮೇಲೆ ಕೋಪವನ್ನು ತಾಳಿ ನಾಳೆ ಅರವಿಂದಾಪ್ತರು ಪಶ್ಚಿಮಾಪುದಿಗೆ ಹೋಗುವ ದಿನದಲ್ಲಿ ಸೈನ್ಯವನ್ನು ಅಡಗಳೆಯುವುದೆಂದು ಮಾಡಿರುವಂತೆ ಪ್ರತಿಜ್ಞೆಯನ್ನು ಅವನಿಗೆ ಗೋವಿಂದನ ಸಹಾಯ ಇರುವುದೆಂದು ಗರ್ವದಿಂದ ನುಡಿದಿರುವರು. ಅವರ ನುಡಿಗೆ ಎಡವದಂತೆ ಯೋಜನೆ ಮಾಡಬೇಕು. ಮುಕಟ ಹೊದ್ದಾದ ಭೂಪರ ಶಿರೋಮಣಿ ಆಚಾರ್ಯ ಇದಕ್ಕೆ ಮಾಡಿದನು ತಿಳಿಯಲು ಹೇಗೆ? ಇದರೊಳಗೆ ಒಬ್ಬನೇ ಸಲುವಿದನು ಸೆರೆ ಪಡೆದು ನಿಲ್ಲುವನು. ಇದರ ಕೀಲನಿಗೆ ತಿಳಿಯಲು ಗೌರವೇಂದ್ರ ಆದ ಕಾರಣ ಅರ್ಜುನನು ಮಾಡಿದನು. ಆದ ಕಾರಣ ಅರ್ಜುನನು ಮಾಡಿದನು ಸಕಲವು ಎಂದಿಗೂ ತಿಳಿಯಲಾರದು. ಒಂದು ಸೈನ್ಯ ಆಶ್ರಯ ಬಿಡು ಪರಮೇಪತಿ ನಿನಗಿಳಿಯಿತು ಮಂದಮತಿ. ಅವೇ ಉದ್ದ ದ್ರೌಂಡರಂದರ ಸೂರ್ಯನ ಈ ಶುದ್ಧ ಸೂರ್ಯನ ಧೋರಣ ಬುದ್ಧಿಯನ್ನು ಕೇಳುವ ಇಚ್ಛಣ. ಸತ್ಯಕ್ಕೆ ಮಧ್ಯಮ ಪಾಂಡವನ್ನು ಮಾಡಿರುವ ಶಪಥವನ್ನು ಕಳಿಸಿ ಜಯದ್ರಥನ ಪ್ರಾಣವನ್ನು ಉಳಿಸುವ ಯೋಜನೆ ಮಾಡಿದರೆ ಬಿಟ್ಟು ಪರಮಾಕ್ಷರ ಪರಬ್ರಹ್ಮವಿದ್ಯೆಯನ್ನು ಬೋಧಿಸುವನು. ಸೇನಾಧ್ಯಕ್ಷನಾದ ದ್ರೋಣನ ಬುದ್ಧಿಯನ್ನು ಪಾಲನೆಂದರೆ ಇದು ಸಮಾಜ ಅವೋ ವಿಕ್ರಮಾದ ಚಕ್ರವರ್ತಿ ಅಹೋ ಕರ್ನಾಳ ಅಕ್ಕರದ ಎಲ್ಲದ ಭಕ್ತರದವಲ್ಲ ಆಡವಾಡಲಿಕ್ಕೆ ಸಾಧನವಲ್ಲದೆ ಸೇನಾಧ್ಯಕ್ಷರೆಂದಲ್ಲಬಹುದೇ ಗೊಂಡಾರಣ್ಯದಲ್ಲಿ ಗಾರಾಡವನೆ ಬಂದ ಕೊಡುಗಲಿಯನ್ನು ತಗೊಂಡ ಉಂಡವದಕ್ಕನೆಂದ ಭಂಡಾರದವಲ್ಲ ತಿಂಡಿಗೆ ತಲೆ ಮಾಡುವ ಪರಮೇಪತಿ ನೋಡಬಹುದು ಮುಖ್ಯ ಹಬ್ಬ ಸೋಯಿಸಿದೆ ಅವು ಅಸಲೇ ಊರ ಪ್ರೋತ್ಸಾಹವಾದ ಕರ್ಣನೆಯ ದುರ್ಮನಸ್ಸು ನೋಡಿದೆಯಾ? ಕಿರಣನ ಮಾತಿನಿಂದ ನಿನಗೆ ಕೇಳು ತಪ್ಪದು. ಭಾನುಮತಿಯ ನಿನಗೆ ಇವರು ಬಿಲ್ಗಾವ ಬಲ್ಲವರೆಂದು ನಿಮ್ಮನ್ನು ಸೇನಾಧ್ಯಕ್ಷರೆಂದು ಮಾಡಿದರು. ಕೈ ಮಾತನ್ನು ಮಾಡುವ ಪ್ರತಿಜ್ಞೆಗೆ ಏನು ಮಾಡಲಿ ಯೋಚನೆಯನ್ನು ನಿನ್ನ ನಂಬಿ ನಾನು ಕೆಟ್ಟಲು ಬೇಡ. ಇದು ಭಗವಂತನ ಗೊತ್ತಿಲ್ಲ ತೃಪುಣ. ಯಾವ ಕುಂಬಿನಿ ಪತಿ ನನ್ನನ್ನು ನಂಬಿ ನೀನೇ ಅದಕ್ಕೆ ಕೆಟ್ಟ ಅವನ ಮಾರ್ಗವನ್ನು ಸಹಜವಾಗಿ ಕೊಡುವುದೆಂದು ಕೇಳಿದ ಗುರುವಿನ ವಾಕ್ಯವನ್ನು ಬೇಯಿದನಲ್ಲ. ಇನ್ನು ದುರ್ಪರಿಣಾಮ ಬೆಳೆಸಿದಂತೆ ಅನ್ಯಾಯ ಕಲಿಸಿದಲ್ಲ ಗುರುಪತಿ. ಅನ್ಯಾಯವಾಗಿ ಅದಕ್ಕೆ ಮಾತನಾಡಿದ ಶಾಸ್ತ್ರವೇದ್ಯ
ಅಹೋ ಗುರು ಬಿಡ್ಬೇಕಾದ ದ್ರೋಣ, ಗುರುಗಳಾದ ದ್ರೋಣರೇ, ನಿಮ್ಮ ಹಳೆಯ ನಾಯಿಗಳ ನಮ್ಮ ಬಯಲಿಗೆ ಬರೆದಿತ್ತು. ನನ್ನ ಪ್ರಾಣಕ್ಕೆ ಬಂದ ತೊಂದರೆಯನ್ನು ಮರೆತು ಬಿಟ್ಟಿತ್ತು. ಆದ ಕಾರಣವಾಗಿ ನನ್ನ ಪ್ರಾಣವನ್ನು ಉಳಿಸಿ ಉಪಯೋಗ ಮಾಡೋ ದ್ರೋಣ ಈ ಕಡೆಯಿಂದ ಮಾಡುವುದು. ಸೈನ್ಯದ ಕಟ್ಟವನ್ನು ನೋಡಲಾರೆ ಅವರ ಪ್ರಾಣವನ್ನು ಉಳಿಸುವ ಯೋಚನೆ ಮಾಡಬೇಕು. ಅದು ಏನು ಚೆನ್ನಾಗಿ ಅರ್ಜುನ, ಅನುಪಮ ವಿಳಾಸದ ಕನಸು ಕಂಡನು ಹೇಳವರು ಕೇಳು. ಕಂಜಾಕ್ಷನೆ ಸಪ್ತದ ರಂಜೀಪ ಕಂಜಡಿಸುವುದು ಬಂದು ಮಗನೇ ನಿನಗೆ ಪ್ರತಿಜ್ಞೆಗೆ ಬೆಟ್ಟು ಉತ್ತರ ಉಂಟೇನು? ಹಂಚದರೆಂದು ಸಿಂಧೀಡಿ ಶಾಪಗಳಿಗೆ ಕೆಳಗಿದನು. ಪಕ್ಷಿ ವಾಹನದ ಕೇಳು. ವಂಶೀಯ ಬಂದು ಸೈನ್ಯವನ ಸಿರ ಹರಕಡಿಮನೆಂದು ಶಬ್ದವನ್ನು ಹೇಳಿದನು. ಕರುಣ ಕಟಾಕ್ಷದಿಂದ ಗಾಂಧಿಯೇ ನಿಜ ಚಾಪನ್ ನುಡಿ ಅಂದನು. ಜ್ಞಾನವ ವಂಶಿಯೇ ಹಿಮ್ಮಡಿಗಳ ಸಹ ಕಂಡನು. ನೋಡಿ ಮನ ಉಲ್ಲಾಸಗೊಂಡರು. ಕನಸು ಈ ತರನಾಗಿ ಕಂಡರು. ದೊರಜಾರಿಗೆ ಬೆಂಸಲಿಗೆ ಹಿರಿಯನು ಆಶ್ಚರ್ಯ. ಕುಂತಿ ಪುತ್ರನೇ ಕೇಳೋ ಕೇಳುವೆ ನಾನು. ಕುಂತಿ ಪುತ್ರನೇ ಕೇಳೋ ಕೇಳುವೆನು ನಾನು. ಅರ್ಜುನ ಚೆನ್ನಾಗಿ ಕೇಳು. ಕುಂತಿ ಪುತ್ರನೇ ಕೇಳೋ ಕೇಳುವೆ ನಾನು. ಕುಂತಿ ಪುತ್ರನೇ ಕೇಳೋ ಕೇಳುವೆ ನಾನು.
ಅದಕ್ಕೆ ತೈತಕ ಅಹೋ ಬರಲ್ಲ ಯಾರಿಗೆ ಒತ್ತಿ ಹೇಳಿಕೆ ನಿನ್ನ ಬಿಡಲಿನ ಬರಣ ಸಂಚೆ ಅರಮನ ಗುರು ಗಾಯ ಎಂಬುದು ತರವು ಇಷ್ಟು ನಿನಗೆ ತೆಲ್ಲದ ಹೋದರೆ ಬಂದು ಬಂಧುರ ಕಾಲವು ಮಾಡುವು ದ್ರೋಣವನ್ನು ನೋಡಿಕೊಳ್ಳುವುದು ಆರಿನಾತ್ಮನು ಪಚ್ಚಿನಾತ್ಮನು ಜಾರಿ ಹೋಗುವ ವಿಭತ್ತು ಮನೆಯ ಗುರುವಿನ ಪಾದಕ್ಕೆ ವಂದಿಸು. ಬ್ರಹ್ಮಾಂಡಕ್ಕೆ ಒಡೆಯನಾದ ಪುಂಡರೀಕಾಕ್ಷನೇ ನಿನ್ನ ನುಡಿ ಒಡಂಬಟ್ಟು ಹಾಗಾದರೆ ದ್ರೋಣ ಕರಪುಂಡರೇಖಗಳ ಮೆರೆಯುವ ಗಾಂಧೀವನ್ನೆತ್ತಿ ಕೋದಂಡ ಪಾಂಡಿತ್ಯನಾದ ಗುರುವಿನ ಪಾದಬದ್ಧಾಂಗನಿಗೆ ವಂದಿಸಬೇಕಾದರೆ ರಥವನ್ನು ನಡೆದು ಹೋಗುವುದು ಮುರವ
ತರುಳುವ ಭಾವ ನಿಮ್ಮದಲ್ಲವೇನೋ, ತಮ್ಮ ಇವರ ಪ್ರೀತಿಯ ಪ್ರಭಾವ ತಮ್ಮಿಂದಲ್ಲವೇನೋ. ತಮ್ಮ ಮಗ ಅಶ್ವತ್ಥಾಮನಂತೆ ಎಂಬನ್ನು ಭಾವಿಸೋ, ತಮ್ಮ ಕಟಾಕ್ಷದಿಂದ ಎಂದ ರಕ್ಷಿಸೋ. ಬಾಲ ತತ್ವದಲ್ಲಿ ಜನಕನಾದ ಪಾಂಡುರಾಜನು ಸ್ವರ್ಗಾರೋಹಣನು. ನಿಮ್ಮ ಆಶೀರ್ವಾದದಿಂದಲೋ ಇಲ್ಲ ಪಾಪದ ಅಂತಃಕರಣದಿಂದಲೋ ಕಾಲಹರಣವು ಮಾಡಿಬಂದರು. ಕಪಟವರೊಡನೆ ದೂಜ ಬಂದಾಡಿ ಬೇಸರವಿಲ್ಲದೆ ಬರ ವಾಸವನ್ನು ಮಾಡಿ ಬಂದೆವು. ತಲೆಯನ್ನು ತರುವುದಕ್ಕೆ ನೀನು ಹಾದಿಯ ಬಿಡೋ ದ್ರೋಣ. ಶಿಷ್ಯನ ಪ್ರತಿಜ್ಞೆ ಮೇಲಿರಲು ನಿಮಗೆ ಅಂತಃಕರಣ. ಜಗದ್ಘಾತನೇ ನೀನು ಮಾಡಿದ ಪ್ರತಿಜ್ಞೆಗೆ ನಾನು ಲೆಕ್ಕವನ್ನೇ ಎತ್ತುಕೊಂಡಿಲ್ಲ. ಬಿಟ್ಟಿರುವ ದಾರಿ ಅರ್ಜುನ. ಧ್ವಜನೆ ತಡಮಾಟದ ಬಿಡಿರಥವನ್ನು ಒಳ್ಳೆಯ ಗೆಳೆಯನೆ ಗುಡಿಸಿ ಕಡು ಬರದಿ ಚಾಪವನ್ನು ಹಿಡಿದು ಕುರು ಕಡಕ ಸಿಡಿದೆರಗಿದಂತೆ ಶಸ್ತ್ರವನ್ನು ಗುಡಿ ಹೊಡಿದನು. ಕಡಕೂತನಾದ ಸೈನ್ಯ ಮನಸ್ಸಿನ ಬಡದು ಕೆಡೆಯುವನು. ಜಗದಾಕ್ಷಣೆ ಬಿಡಿರಥವನ್ನು ಒಳ್ಳೆಯ ನೋಡಕತ್ತೀನಿ ಎಲ್ಲಿಗೆ ಹೋಗುವೆಯೋ ಈ ಕ್ಷಣ? ದ್ರೋಣರೇ, ಕೌರವರ ಕರದಿಂದ ಪುಣ್ಯಗಳನ್ನು ತಿಮ್ಮಲಕ್ಕೆ ಬಂದಿದ್ದನು. ಯಾರಿ ಕುರುಮಂಡಲೇಶ ದಂಡಿನೊಳಗೆ ಇರುವ ಯಾರಿ ಕುರುಮಂಡಲೇಶ ದಂಡಿನೊಳಗೆ ಇರುವ ಪ್ರಚಂಡವನ್ನು ಧಾರಾಳಕ್ಕೆ ಭಯ ಮಂಡ್ಯಕ್ಕೆ ಮೊದಲಾದ ಉಂಡು ಹೂಗಳನ್ನು ಏಳಲಾಗದೆ ದಂಡಿಯಾಗಿ ತಿನ್ನುವ ತಿಂಡಿ ಮಾತನ್ನು ನೀನು ಅಥವಾ ನಾನು? ಉತ್ತಮ ಪದಾರ್ಥ ದಂಡದಿಂದ ಇನ್ನೊಂದು ತಿಂಡಿಗಳಿವಿ. ನೀನು ತಡೆಯಬೇಕಂತ ಇದ್ದರೆ ಈ ಗುಣ ಇಕ್ರಮನ ಬುಧಬಲವನ್ನು ನೋಡು. ಉತ್ತರಂತೆ ಎಚ್ಚರೆ ತಪ್ಪಿ ಒದರಿದರೆ ಬಾಯಿ ಮುಚ್ಚಿಕೊಂಡು ಹೋಗು ದ್ರೋಣ. ಎಚ್ಚರಗೊಂಡು ಮಾತನಾಡೋ ಇಚ್ಛೆ ಯಹ ದುರ್ಭಾಗ್ಯವೇ ನಿನ್ನ ದಂಗೆಯನ್ನು ಸಾಧಕಿಯ ಸಹಾಯದಿಂದ ಎನ್ನ ಕಡೆಯಿಂದ ಕಳಿಸಿದರು. ಅವರಂತೆ ಚಾರನೆ ಕುರುಬರ ಪಟ್ಟಣದೊಳಗೆ ಹಳ್ಳಿ ಭಟ್ಟರ ಮುಖದಾತ್ರವನ್ನು ನೋಡಿ ಗಾಂಧೀವಿ ಅರಿಯದೆ ನಿನ್ನ ಪಾದ ಮುಂದರಿಕಕ್ಕೆ ಅಥವಾ ಬೋಧನೆ ಸಾರಿಯೋ ಸಂದೇಶವಿಲ್ಲದೆ ಎಲ್ಲ ಗದೆಯಿಂದ ಬಂದಿರುವ ದ್ರೋಣ ಮೂಢಮತಿಯೇ ಸಂಧಾನವನ್ನು
ಬುದ್ಧಿ ಶೂನ್ಯರಾದ ದ್ರೋಣರೇ, ಯುದ್ಧ ಮಂಡಲದಲ್ಲಿ ಕಾರಣನೆ ಸುದ್ದಿ ಎತ್ತಿದರೆ ಇಲ್ಲ ರಥದ ಕೌದಕ್ಕೆ ಕಿರಿಕಿ ನಿನ್ನ ನಡವಳಿಕೆ ಪಶ್ಚಾತ್ತಾಪ ಮಾಡಿದೆ. ಈ ಕೃಷ್ಣನನ್ನು ನೀನು ನಂಬಬಹುದೇ? ನೀನು ಇವನನ್ನು ಸಮಸಪ್ತಗಳಲ್ಲಿ ಯುದ್ಧ ಮಾಡಲು ಕರೆಯುತ್ತಿದ್ದಲ್ಲಿ ನಿನ್ನ ಮಗನು ಎಲ್ಲಿ ಕಾರಣವಾಗುತ್ತಿದ್ದನು? ನೀನು ಕ್ಷತ್ರಿಯ ವೀರನು, ನೀನು ಚಂದ್ರಪ್ಪ ತಿಲಕನು. ಇನ್ನಾದರೂ ಈ ಗೊಲ್ಲನ ಮೇಲೆ ಮೋಹ ಬಿಡುವ ಪಾಠ ಆಗ ನಿನ್ನ ದುರ್ಯೋಧನ ಸಾಕು ಮಾಡೋದ್ರಿಂದ ದುರ್ಯೋಧನ ವಚನ ನೀಚನೆ ಎಂದನ್ನು ಎಷ್ಟು ಬೇಕಾದರೂ ನಿಂತು ನಾವು ಸಹಿಸಬಲ್ಲೆನ. ಎನ್ನ ವಾಸುದೇವನನ್ನು ನೀನು ನಿಂದಿಸಿದರೆ ನಿನ್ನ ತಲೆಯನ್ನು ಜೋಡಿಯುತ್ತವನ್ನು ಮಾಡಿಬಿಡುವೆನು. ಪಾಪಿಯೇ, ನೀನು ಲೇಖನ ಶಾಪದ ಸ್ವರೂಪವನ್ನು ನೀನು ಏನು ಬಂದೆಯೋ ಜ್ಞಾನ ನೇತ್ರವಲ್ಲವರು ಈ ಮಹಾಮಹಿಮನ ಸ್ವರೂಪವಲ್ಲವರಲ್ಲದೆ ಕುರೆಯನ ಹೊಟ್ಟೆಯಲ್ಲಿ ಹುಟ್ಟಿ ಕೂಡವನಾದವನಿಗೆ ಈ ಗರುಡ ವಾಹನದ ಸ್ವರೂಪವು ಕ್ರಿಯೆ ಬಂದರೆ ದುರ್ಯೋಧನ ಎಚ್ಚರಕೊಂಡು ಮಾತನಾಡುವ ಇಚ್ಛ. ಕೊಂತಿ ಪುತ್ರನೇ, ನೀ ಕುಡಿದ ವಾಕ್ಯದವನಿಗೆ ಏನಾಯ್ತು? ಪಾಂಡವರ ಪಂಥ ಭವಿಷ್ಯ ಎಂಬುದು ವಿಪಿನಂತರಕ್ಕೆ ಗೊತ್ತಾಯಿತು. ಜಯದ್ರ ಎಂಬುದು ಗೊತ್ತಿಲ್ಲ ಹೋಯಿತು ನಿನಗೆ. ನಿನ್ನ ಸಾಹಸವೆಲ್ಲ ಮಂಡುಪಾಲು ಆಯಿತು. ನಿನ್ನ ಪ್ರತಿಜ್ಞೆ ಏನಾಗಿ ಹೇಳಿ ಆಯ್ತಾ? ಇನ್ನ ಕಾರದ ಎತ್ತ ಹಗಲಿರುವವರೆಗೂ ಗೂಗೆಯಿಂದ ಗೂಡಿಯಲ್ಲಿ ಸೇರಿಕೊಂಡು ಸಾಯಂಕಾಲವಾಗುತ್ತಲೇ ಕಟ್ಟೆಯನ್ನು ರಾಣಿಸುತ್ತವರ ಬಂದೆಯ ಪಾಪಿಯೇ, ಧೈರ್ಯಗೊಂಡ ಧೈರ್ಯ ನೀಡದೆ ಈಗ ಸೂರ್ಯದೇವನು ಒಂದು ಕ್ಷಣಕ್ಕಲ ಬಿದ್ದಿದ್ದರೆ ನಿನ್ನ ಮುಖದಿಂದ ಒಂದು ಅಕ್ಷರ ಹೊರಡಿಷ್ಟರಲ್ಲಿ ನಿನ್ನ ತಲೆಯನ್ನು ಆಕಾಶಕ್ಕೆ ಹಾರಿಸುತ್ತಿದ್ದನು. ಏನು ಮಾಡಲಿ ಆತ್ಮತತ್ವನಾಗಿ ನಿಂತನು. ಭುಜಬಲ ದಂಡ ಭೀಕರನಾದ ಭೀಮತ್ವನ ಭೀತಿಗೆ ಭ್ರಾಂತಿಗೊಂಡು ಅಡಗಿದೆಯೇನು ಸೈನ್ಯಕ್ಕೂ ಮಾಡ್ತಾನೆ. ಎನ್ನ ಪ್ರತಿಜ್ಞೆ ಮೀರಿದ ಮೇಲೆ ನಾಣ್ಯರಂತೆ ಹೊರ ತೋರಣಕ್ಕೆ ಬಂದೆಯೋ ಧೈರ್ಯ ಹೀರಿನೆ. ನಿನ್ನ ತಾಗಲೋಕನ ಮಾತ್ರಗಳು ಎನ್ನ ರುಕ್ತೋದ ಕಮಲದಲ್ಲಿ ಅಡಗಿದ್ದ ಕೋಪವೆಂಬ ಸರ್ಪವು ಬಡದಟ್ಟಿಸಿದಂತಾಯಿತು. ಎನ್ನ ಶರೀರವು ಹದ್ದಿಗಳದ ಬಿದ್ದು ಭಗ್ನವಾಗುವವರೆಗೂ ಸ್ವಪ್ನವರ ಮರಿಯಲ್ಲಿ ಅಡಗಿಕೊಂಡು ಏನೋ ಸೈನ್ಯವ ಬಿಡಿ ನಿನ್ನ ಗೌರವ. ಹಳೆ ಗಂಡ ವಿದ್ಯಕ್ಕೆ ಬಂಡ ಇವರ ಮನಸ್ಸಿಗೆ ಬಂದ ಹಾಗೆ ಬದಲಿಕೊಳ್ಳಲಿ. ಎಲ್ಲ ಪರಲೋಕಕ್ಕೆ ಹೋಗಲು ಗಮನವಾಗುವುದು ಎಂದು ಅಪ್ಪಣೆಯನ್ನು ಕೊಡು. ನಮಗೆ ನಮಸ್ಕರಿಸುವನು. ಜನ ಅರ್ಜುನ ಜಾರ ಸೋದರನಾದ ಕೃಷ್ಣನಿಗೆ ನಮಸ್ಕರಿಸು.
ಇರ್ತಕ್ಕನಿಲ್ಲವೇ ಅತಿ ಜಾಗೃತಿ ಬಂದು